ಅಕ್ಕ ನಾನು ಹೋಗ್ತೀನಿ, ಮತ್ತೆ ಮಾಮ ಬಂದಾಗ ನೀನು ಮಾತಾಡಿ ನನಗೆ ಯಾವುದಕ್ಕೂ ಸಂಜೆ ಹೇಳು. ಮಾಮ ಬಂದಮೇಲೆ ಇನ್ನೊಂದ್ಸರಿ ಬಂದು ಮಾತಾಡ್ತೀನಿ ಮಾಮನ ಹತ್ರನು. ತಡಿ ಹೋಗಂತೆ. ತಿಂಡಿನೂ ತಿಂದಿಲ್ಲ, ಟೀನೂ ಕುಡಿಲಿಲ್ಲಪ್ಪ, ಹಂಗೆ ಹೋಗ್ತೀನಿ ಅಂತೀಯ. ಸಂಜೆ ಬಾ ಒಂದ್ಸರಿ ನೀನು ಮಾತಾಡು, ನಾನು ಹೇಳಿರ್ತೀನಿ. ನೀನು ಒಂದ್ಸರಿ ಮಾತಾಡಿರಿ ಅಯ್ಯಪ್ಪಗೆ ಗೊತ್ತಾಗತ್ತಲ್ಲಪ್ಪ, ಬರೀ ನನ್ನ ಮಾತೇ ಕೇಳ್ಬೇಕಲ್ಲ ನಿಮ್ಮ ಮಾಮ. ಆಯ್ತಕ್ಕ, ನೀನು ಮಾಮ ಬಂದಾಗ ವಿಚಾರ ತಿಳಿಸಿರು. ನಾನು ಬಂದಮೇಲೆ ನಾನು ಅದ್ರ ಪೂರ್ತಿ ಏನೇನು ಬೇಕು ಡೀಟೇಲ್ಸ್ ಎಲ್ಲ ಮಾಮಗೆ ಹೇಳ್ತು ನಾನು. ಅಮ್ಮ ಅಮ್ಮ, ಏನೇನಿಂದು ಇಲ್ಲಿಗೆ ಯಾಕೆ ಬಂದೆ ನೀನು? ಒಂದು ಕ್ಷಣ ಎಲ್ಲ ನಾ ಕಣ್ಣಿಗೆ ಮರೆಯಾಗಂಗಿಲ್ಲ ನೋಡು. ಹಂಗೆ ಹಿಂದೆ ಬಿಟ್ರೆ ಹಿಂಬಲ್ಲಿ ಎತ್ಕೊಂಬಂದು ಬಿಡ್ತೀರಲ್ಲ, ಅಮೆ 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 ಅಂದ್ಕತ್ತ. ಇಲ್ಲಮ್ಮ, ಮತ್ತೆ ಶರತ್ಗೆ ಯಾಕೆ ಭಾರಿ ಜ್ವರ ಬಂದತ್ತೆ. ಅವನು ವಾಂತಿ ಬೇರೆ ಮಾಡ್ಕೊಂತಿದ್ದೆ. ಅದಕ್ಕೆ ನಾನು ಅವನ ಅಜ್ಜಿ ಮನೆಗೆ ಬಿಟ್ಟು ನೀನು ಎಲ್ಲೇಜಿಯ ನೋಡ್ಕೊಂಬ ಅಂತ ಅಜ್ಜಿ ಅಂತು, ಅದಕ್ಕೆ ಬಂದೆ ಕಣಮ್ಮ. ಆಯ್ತು ಹೋಗಿ ಬರ್ತೀನಿ. ಅವಾಗ ಹೇಳೋಗು, ಏನೋ ಜ್ವರದವ ಏನೋ ಮಾತಾಡಿದ್ರೆ ಹಾಕಕ್ಕೆ. ಸರಿ ಆಯ್ತಮ್ಮ, ಜಲ್ದಿ ಬಾ, ನಾನು ಹೋಗಿರ್ತೀನಿ. ಈಗ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಒದೆ ತಿಂದು ಹೋಗ್ತೀನಿ ನೋಡು. ನನಗೆ ಗೊತ್ತೈತೆ, ನನಗೆ ಬರೋದು ದಾರಿ ನೋಡೀನಿ, ಮನೆ ನೋಡೀನಿ, ಎಲ್ಲ ನೋಡಿದ್ದೀನಿ ನಾನು. ಅದನ್ನೇ ನೀನು ನನಗೆ ಹೇಳ್ಬೇಡ, ಈಗ ಹೋಗಿ ನೀನು. ಈಗ ಅಮ್ಮ ಅಂತೂ ಕಣ ಯಾವಾಗಲೂ ರೇಗಾಡ್ತಿರ್ತಾಳೆ ನನ್ನ ಮೇಲೆ. ನಾನೇನು ಹೇಳೋಕ್ಕಿಲ್ಲ, ಹಂಗೆ ಬಾಯಿ ಬಂದಂಗೆ ಮಾತಾಡಿ ಹೊಡೆದೇ ಬಿಡ್ತಾಳೆ ನಮ್ಮವ್ವ. ಯಾಕೆ ಕಂಡ್ಬಿಡ್ತೀನಿ ನಿಮ್ಮ ಮಗಳಿಗೆ? ಪಾಪ ಏನೋ ನಿನ್ನ ಮಗನಿಗೆ ಚೆನ್ನಾಗಿಲ್ಲ ಅಂತ ಕರೆಯಕ್ಕೆ ಬಂದಾಳೆ. ಯಾಕಂದ್ರೆ ಗಟ್ಟಿಗೆ ಬಿಡು, ಪಾಪ ಸಣ್ಣಳು. ಅಯ್ಯೋ ಅವಳೆ ಅವರಿ ಸಣ್ಣಳು ಬಿಡೋವ ನಿರ್ಮಲಮ್ಮ. ನಾನೆಲ್ಲನ ಬರೋಕ್ಕಿಲ್ಲ, ಹಂಗೆ ಬಂದುಬಿಡ್ತಾಳೆ ಹಿಂದಿಂದೆ. ಅದಕ್ಕೆ ಮತ್ತೆ ಶೀಟ್ ಬಂದದ್ದು ನನಗೆ. ಅಲ್ಲೇ ಹೋಗ್ನಿಂದಲ್ಲ, ಇನ್ನು ಇಲ್ಲ ನಿಂತಿದ್ಯಾ? ಹೋಗಿ ಮತ್ತೆ ನಿಮ್ಮ ಮಾವ ಬಂದಾಗ ಹೇಳಿ ಕಳಿಸ್, ನೀವು ಬರುವಂತೆ. ಸರಿ ಆಯ್ತಕ್ಕ, ಮರಿಬೇಡ ನೀನು, ಸಂಜೆ ಬರ್ತೀನಿ. ಹ್ಞೂ ಕಣ, ಸರಿ ಹೇಳ್ತೀನಿ, ಮರಿಯಲ್ಲ, ಹೋಗಪ್ಪ ಆಯ್ತು. ಅಲ್ಲ ನಿರ್ಮಲಮ್ಮ, ಅವಳು ಅನಿತಿನ ಯಾಕೆ ಮಾತಾಡಿಸ್ತೀರ ನೀವು? ಅವಳೆ ಅಂತ ಗೊತ್ತಿಲ್ಲ, ನೀವು ಸಂಸಾರಿಕರು ಅಂತಾರನ್ನ ಮಾತಾಡಿಸ್ಬಾರ್ದು. ನಿಮಗೇನು ಗೊತ್ತಾಗಲ್ಲ ಬಿಡ ನಿರ್ಮಲಮ್ಮ, ನಿನಗೆ ಎಲ್ಲರನ್ನೂ ನಂಬ್ತೀಯ. ಅವಳು ಮೊದಲೇ ಸರಿ ಇಲ್ಲ, ಯಾಕೆ ಬೇಕವ ನಿಮಗೆ? ಬಿಡಕ್ಕ, ನಮ್ಮನೇನು ಮಾಡ್ತಾಳೆ ಅವಳು? ಅವಳಗಳು ಮಾತಾಡಿಸಿದಾಗ ಮಾತಾಡ್ತೀವಮ್ಮ ಅಷ್ಟೇನೆ. ಅವಳೇನು ನಮ್ಮನೆಗೆ ಯಾವತ್ತೂ ಬರ್ತದಿಲ್ಲಪ್ಪ ಈ ರೋಡಿಗೂ. ಯಾಕೈತ್ಲ ಬಂದವಳೆ ಮಾತಾಡ್ಸಿಲ್ಲಲ್ಲ, ಹಂಗೆ ಮಾತಾಡಿದ್ವಿ ಅಷ್ಟೇನೆ. ನಮ್ಮನ್ನೇನು ಮಾಡ್ತಾಳೆ ಅವಳು? ಅಯ್ಯೋ ನಿರ್ಮಲಮ್ಮ, ಒಳ್ಳೆಯವ್ರನ್ನಾದರೆ ಬರ್ರಿ, ಕೂತ್ಕೊಳ್ರಿ, ನಿಂತ್ಕೊಳ್ರಿ, ಒಂಚೂರು ನೀರು ಕುಡೀರಿ, ಟೀ ಕುಡೀರಿ ಅಂತ ಯಾವ ಜನನೂ ಹೇಳಲ್ಲಮ್ಮ. ಅಂಥವ್ರಿಗಂದ್ರೆ ರಾಜ್ ಮರ್ಯಾದೆ ಕೊಡ್ತಾರೆ. ಅಂಥ ಜನ ಇರೋದು, ಏನು ಮಾಡೋಕ್ಕಾಗತ್ತೆ? ಸರಿ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಅದ್ರ ಮೇಲೆ ನಿನ್ನ ಇಷ್ಟ. ಸರಿ ಕಣಮ್ಮ, ಹೋಗ್ತೀನಿ ನಾನು. ಸರಿ ಅಕ್ಕ, ಆಯಿತು, ನನಗೆ ಒಳಗೆ ಕೆಲಸ ಅದಾವೆ, ಹೋಗಿ ಕೆಲಸ ಮಾಡ್ಕೊಂತೀನಿ. ಇವಾಗಂದಂತ ಕಣ ಬರೀ ಪಿತಿರೇನೆ. ಅವ್ರ ಮನೆಗೆ ಹಂಗೆ ಮಾಡ್ತಾಳೆ, ಹೊರಗಿನ ಜನಕ್ಕೆ ಹಂಗೆ ಮಾಡ್ತಾಳೆ. ಅಯ್ಯೋ ದೇವ್ರೆ, ಈಕೆಗೆ ಯಾವ ಬುದ್ಧಿ ಬರ್ತತ್ತ?